ರೀಲ್ ವರ್ಸಸ್ ರಿಯಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿವೃತ್ತ ACP ಅಶೋಕ್ ಕುಮಾರ್ ಕೂಡ ಈ ಒಂದು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಚರ್ಚೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದು ಕೂಡ ತಮ್ಮ ಗಮನಕ್ಕೆ ಬಂದಿದೆ. ಎಲ್ಲೋ ಒಂದು ಕಡೆ ಅಟ್ಟಹಾಸ ಸಿನಿಮಾದಲ್ಲಿ ರಮೇಶ್ ಅವರು ಕರ್ನಾಟಕದ ಪೊಲೀಸರ ಬಲಿದಾನಗಳ ಬಗ್ಗೆ ತೋರಿಸೋದರಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥ ಸಂಶಯಗಳು ಬರ್ತಾ ಇದೆ. ನೀವು ಬರೋಕ್ಕಿಂತ ಮುಂಚೆ ನಾನು ಮಾರಿಮುತ್ತು ಸೂಯಿಸೈಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ಸಿನಿಮಾದಲ್ಲಿ ತೋರಿಸಿರೋದೇನು ಅಂದರೆ ವೀರಪ್ಪನ್ನು ಮಾರಿಗೆ ಒಂದು ವಿಷ ಕೊಟ್ಟು ಇದನ್ನು DFO ಶ್ರೀನಿವಾಸ್ಗೆ ನೀವು ಹಾಕಬೇಕು ಅಂತ ಕೊಟ್ಟು ಕಳಿಸ್ತಾರೆ. ಆದರೆ ಶ್ರೀನಿವಾಸ್ಗೆ ಹಾಕೋದಕ್ಕೆ ಮನಸ್ಸು ಹಿಂಜರಿದಂಥ ಮಾರಿ ಅದೇ ವಿಷಯವನ್ನು ತಾನು ಕುಡಿತಾಳೆ ಅನ್ನುವಂಥದ್ದು. ತಾವು ಕೂಡ ಸ್ಥಳದಲ್ಲಿ ಇದ್ದಂಥವ್ರು ಆ ಸಂದರ್ಭದಲ್ಲಿ ವೀರಪ್ಪನ ಕೊಟ್ಟು ಕಳಿಸೋಂಥ ಲೆಟರ್ನ ತಾವು ಓದಿದ್ದೀರಿ. ಏನಿತ್ತು ಸರ್ ಘಟನೆ? ಸ್ವಲ್ಪ ವಿವರಿಸಿ. ನಾನು 90ರಿಂದ ಇದ್ದಿದ್ದು, 90ರಿಂದ 94ರವರೆಗೆ ಇದ್ದೆ. 90ರಲ್ಲಿದ್ದಾಗ ನಾನು ಶಕೀಲ್ ಅಹಮದ್ ಭಾಳ ಕ್ಲೋಸ್ ಆಗಿದೆ. ಶಿವರಾಮ ಬಂದಿದ್ದರು. ಶಿವರಾಮ ನಮ್ಮ ಜೊತೆ ಕೆಲವು ತಿಂಗಳಿದ್ದರು. ಅವರು ಭಾಳ ಕಷ್ಟಪಟ್ಟಿದ್ದಾರೆ ಕಾಡಿನಲ್ಲಿ. ಇದು ಶಕೀಲ್ ಅಹಮದ್ಗೆ ಅವನು ಭಾಳ ಕಮಿಟೆಡಾಗಿ ವರ್ಕ್ ಮಾಡ್ತಿದ್ದ. ದಿನೇಶ್ ಪ್ಲೇಸಿಗೆ ಅವನು ಬಂದಿದ್ದ ಅಲ್ಲಿಗೆ. ಹಾಗೇನಾಗುತ್ತೆ, ಇವರೊಂದು ಕ್ಲಿನಿಕ್ ಓಪನ್ ಮಾಡ್ತಾರೆ ಶ್ರೀನಿವಾಸಲ್ಲಿ, ಗೋಪಿನಾಥಮಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡ್ತಾರೆ. ಮೈಸೂರು ಒಂದು NGOಸಿಂದ ಡಾಕ್ಟರ್ಸ್ ಬರ್ತಾ ಇರ್ತಾರೆ, ವಾರ ಡಾಕ್ಟರ್ಸ್ ಬರ್ತಾ ಇರ್ತಾರೆ. ಅದರಲ್ಲಿ ಒಂದು ಲೇಡಿ ಡಾಕ್ಟ್ರು ಪಾಪ ಇದರಲ್ಲಿ ಹೊಗೆನ್ಕಲ್ಲಲ್ಲಿ ಮುಳುಗಿ ಸತ್ತೋಗ್ಬಿಟ್ರು. ಅಂದರೆ ಸ್ಲಿಪ್ಪಾಗಿ ಶಿ ಫೆಲ್ ಡೌನ್. ಆಮೇಲೆ ಡಾಕ್ಟರ್ಸ್ ಬರ್ತಾಯಿದ್ರು. ಇವರು ಶ್ರೀನಿವಾಸ್ ಭಾಳ ಕಮಿಟೆಡ್, ಈಸ್ ಅ ಗಾಂಧಿಯನ್, ಭಾಳ ಒಳ್ಳೆ ಆಫೀಷಿಯಲ್. ಅವನೇನು ಮಾಡ್ತಾನೆ, ಬೇಸಿಕ್ ಎಲ್ಲ ಕಲ್ತ್ಕೊಳ್ತಾನೆ. ಅವ ಮೆಡಿಸನ್ಸು, ಇಂಜೆಕ್ಷನ್ಸ್ ಕೊಡೋದು, ಈ ಜ್ವರ ಅದಕ್ಕೆಲ್ಲ. ಅದು ಹಳ್ಳಿಯವ್ರಿಗೆಲ್ಲ ಅಟ್ರಾಕ್ಟ್ ಆಗೋದು. ಅಲ್ಲೆಲ್ಲೂ ಸುತ್ತಮುತ್ತ ಒಂದು 30-35 ಕಿಲೋಮೀಟರ್ವರೆಗೂ ಎಲ್ಲೂ ನರ್ಸಿಂಗ್ ಹೋಮ್ ಇರಲಿಲ್ಲ. ಅವಾಗ ಒಂದು ಕ್ಲಿನಿಕ್ ಡಾಕ್ಟ್ರೇ ಇರಲಿಲ್ಲ, ಕ್ವ್ಯಾಕ್ ಡಾಕ್ಟ್ರುಗಳಿದ್ರು. ಬಟ್ ಇವರು ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ಇವರೇನು ಮಾಡಿದ್ರು, ಈ ಮಾರಿನ ಒಂದು ಬಿಳಿ ಸ್ಯಾರಿ ಹಾಕ್ಕೊಂಡು ಆಕೆ ನರ್ಸ್ ಥರ ಕ್ಲಿನಿಕಲ್ಲಿ ಶುರು ಮಾಡಿದರು. ಮತ್ತು ಎಷ್ಟೋ ಸರಿ ಮಾರಿನ ಕರ್ಕೊಂಡು ಹೋಗ್ತಾಯಿದ್ರು, ಒಬ್ಬರೇ ಹೋಗ್ತಾಯಿದ್ರು. ಆವಾಗ ಹರಿಕೃಷ್ಣ ಇವರಿಗೂ ಸ್ವಲ್ಪ ಇದು ಬಂತು, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು. ಯಾಕೆಂದರೆ ಈ ಫಸ್ಟು ಹೊಗೆನ್ಕಲ್ಲಲ್ಲಿ ಶೂಟೌಟ್ ಆಯ್ತಲ್ಲ, ಅದರಲ್ಲಿ FIR ಬಂದಿದ್ದ ಅಕ್ಯೂಸ್ಗಳು ಇವನ ಹತ್ರ ಬಂದು ಸರೆಂಡರ್ ಆಗಿಬಿಟ್ರು ಶ್ರೀನಿವಾಸ್ ಹತ್ರ. ಅವ್ರನ್ನ ನಮ್ಮ ಕಸ್ಟಡಿಗೆ ಕೊಡಲಿಲ್ಲ. ಇದರಲ್ಲಿ ಪೊಲೀಸು ಪವರ್ಫುಲ್, ನೀವು ನಮ್ಮ FIR ಅವ್ರ ಹೆಸರಿದೆ, ನೀವು ಕೊಡು ಅಂತ ಇವ್ರು ಕೊಡ್ತಾ ಇಲ್ಲ. ಇವ್ರದ್ದೇ ಬೇರೆ ಪ್ಲ್ಯಾನ್, ಅವ್ರನ್ನೆಲ್ಲ ಸರೆಂಡರ್ ಮಾಡಿಸೋದಕ್ಕೆ. ಅದಕ್ಕೆ ಮಾರಿನ ಭಾಳ ಕ್ಲೋಸಾಗಿ ಇಟ್ಕೊಂಡು ಆಕೆಯಿಂದ ಬ್ರದರ್ಗೆ ಅವ್ರಿಗೂ ಭಾಳ ಪ್ರೀತಿ ಇತ್ತು, ಮಾರಿಗೂ ವೀರಪ್ಪನಿಗೆ. ಸೊ ಅದನ್ನು ಮಾರಿ ಥ್ರೂವಲ್ಲಿ ಸರೆಂಡರ್ ಮಾಡಿಸೋದಕ್ಕೆ ಈಕೆ ಜೊತೆ ಭಾಳ ಕ್ಲೋಸ್ ಆಗಿದ್ದಾಗ, ಅದು ವಿಲೇಜಲ್ಲಿ, ಸಣ್ಣ ವಿಲೇಜಲ್ಲ, ಎಲ್ಲ ಮಿಸ್ಟೇಕ್ ತಿಳ್ಕೊಂಡು ರಾತ್ರಿ ಎಲ್ಲ ಕರ್ಕೊಂಡು ಹೋಗ್ಬಿಡ್ತಿದ್ರಲ್ಲ. ಸೊ ಇವ್ರಿಗೆ FIR ಇದೆ ಅಂಥೇಳಿ ಒಂದು ಫಾಲ್ಸ್ ಇನ್ಫಾರ್ಮೇಷನ್ ಇದಾಯಿತು. ನಮಗೆ ಗೊತ್ತಿದೆ ಆತ ಭಾಳ ಒಳ್ಳೆ ಕ್ಯಾರೆಕ್ಟರ್ ಇರೋ ವ್ಯಕ್ತಿ, ಅಷ್ಟು ಕಮಿಟೆಡ್. ಅವ್ರದ್ದು ಉದ್ದೇಶನೇ ಬೇರೆ ಇತ್ತು, ಬಟ್ ಸಮಾಜ ಬೇರೆ ತಿಳ್ಕೊಂಡ್ರು. ಇದು ವೀರಪ್ಪನ ಕಿವಿಗೂ ಹೋಯ್ತು. ಅವನೇನು ಮಾಡಿದ, ಒಂದು ಲೆಟ್ರ್ ಬರೋದು ತಮಿಳಲ್ಲಿ ಇವಳಿಗೆ. ಈ ಲೆಟ್ರನ್ನ ಒಂದು ದಿವಸ ಇದು ನಮಗೆ ಸಿಕ್ಕಲಿಲ್ಲ. ಆಮೇಲೆ ಇವನಿಗೆ ಹೆಂಗೆ ಇನ್ಫಾರ್ಮೇಷನ್ ಬಂತು, ಶಕೀಲ್ ಅಹಮದ್ಗೆ ಲೆಟ್ರ್ ತಂದ, ಓದ್ದ. ಒಂದು ಇಲ್ಲಾಂಟ್ರ್ ಶೀಟಲ್ಲಿ ತಮಿಳಲ್ಲಿ ಬರೆದಿದ್ದ, ವೀರಪ್ಪನೇ ಸ್ವಂತ ಬರೆದಿದ್ದು. ಅದರಲ್ಲಿ ಅವನು ಬರೆದಿದ್ದ, ನಮ್ಮ ವಂಶ ಅಂದರೆ ಎಂಥ ವಂಶ, ಇಡೀ ಕರ್ನಾಟಕ ಪೊಲೀಸ್ ತಮಿಳ್ನಾಡು ಪೊಲೀಸ್ಗೆ ಚಾಲೆಂಜ್ ಮಾಡ್ತಾ ಇರೋ ವಂಶ. ಅಂಥ ವಂಶದಲ್ಲಿ ಹುಟ್ಟಿ ನನ್ನ ಒಂದು ತಂಗಿಯಾಗಿ ನಮ್ಮ ವಿರೋಧಿ ಶ್ರೀನಿವಾಸ್ ಜೊತೆ ನೀನು ಸಂಬಂಧ ಇಟ್ಕೊಂಡಿದೆಯಲ್ಲ, ನನಗೆ ಭಾಳ ಸಿಟ್ಟು ಬಂದಿದೆ. ನಿನಗೆ 4 ಇದು ಕೊಡ್ತೀನಿ. ಒಂದು, ನೀನು ಕಾವೇರಿ ಹೊಳೆಗಾರಿ ಸಾಯಬೇಕು, ಇಲ್ಲ ನೇಣು ಹಾಕ್ಕೊಂಡು ಸಾಯಬೇಕು, ಇಲ್ಲ ನೀನು ಪಾಯ್ಸನ್ ಕುಡಿದು, ಆ ಹಂದಿಗೆ ಒಂದು ಪಾಯ್ಸನ್ ಇಡ್ತಾರೆ, ಅದನ್ನು ಕುಡಿದು ಸಾಯಬೇಕು, ಮತ್ತು ಇನ್ನೊಂದು 4 ವಿಚಾರದಲ್ಲಿ ಇನ್ನು ಇಷ್ಟು 1 ವಾರದಲ್ಲಿ ನೀನು ಸಾಯಬೇಕು, ಇಲ್ಲ ಅಂದರೆ ನಾನು ಬಂದು ನಿನಗೆ ಗುಂಡಾಗ್ತೀನಿ ಅಂತೇಳಿ ಬರೆದಿದ್ದು. ಅವಳು ಭಾಳ ಡಿಪ್ರೆಷನ್ಗೆ ಹೋಗ್ಬಿಟ್ಲು. ಆಮೇಲೆ ಲೆಟ್ರ್ ತೊಗೊಂಡು ಇವನು ಭಾಳ ಅದು ಇದು ಮಾಡ್ತಾಯಿದ್ದ. ಇವಳು ಇದ್ದಕ್ಕಿದ್ದಂಗೆ ಪಾಯ್ಸನ್ ಕುಡಿದ್ಬಿಟ್ಲು. ಅದೇ ಹಂದಿಗಿಡೋ ವಿಷಯನೇ ಕುಡಿದ್ಲು ಅವಳು. ಇವನು ಪಾಪ ಇವನು ಜೀಪಲ್ಲಿ ಹಾಕ್ಕೊಂಡು ಶಕೀಲ್ ಅಹಮದ್ ಮೆಟ್ಟೂರಿಗೆ ಓಡೋದ. ನಾನು ಇದರಲ್ಲಿದೆ, MMLಸಲ್ಲಿದೆ, ನಾನು ಹೋದೆ. ಅವಳು ಮೂಗಲೆಲ್ಲ ಇದು ಬರ್ತಾಯಿತ್ತು, ಪಾಪ ಒದ್ದಾಡ್ತಿದ್ಲು, ಪೈಪ್ ಹಾಕಿ ಎಲ್ಲ ಟ್ರೈ ಮಾಡಿದ್ರು. ಸಂಜೆ ಹೊತ್ತಿಗೆ ಸತ್ತೋಗ್ಬಿಟ್ಲು ಅವಳು. ಆಮೇಲೆ ತಂದು ಅಲ್ಲೇ ಪುದೂರ್ ಅಂತಿದೆ, ಅಲ್ಲಿ ಬರಿ ಮಾಡಿದರು. ನಾವೆಲ್ಲ ಬಂದೋಬಸ್ತ್ ಮಾಡಿದ್ವಿ. ಆಮೇಲೆ ನಾವು ರಾತ್ರಿ ಬಂದು ಮಲ್ಕೊಂಡಿದ್ದಾರೆ. ರಾತ್ರಿ ಅವ್ನು ಬಂದಿದ್ದಾನೆ, ಬಂದು ಅಲ್ಲಿ ಹೂನಾರ ಹಾಕಿದ್ದಾನೆ ಇದಕ್ಕೆ ವೀರಪ್ಪ. ನಮಗೆ ನೆಕ್ಸ್ಟ್ ಡೇ ಗೊತ್ತಾಯ್ತು ಅದು. ಇದು ರಿಯಲ್ ಇನ್ಸಿಡೆಂಟ್ ಆಗಿದ್ದು. ಎಸ್, ತಂಗಿಗೆ ವಿಷ ಕುಡಿ ಅಥವಾ ತನ್ನ ತಂಗಿಗೆ ಆತ್ಮಹತ್ಯೆ ಮಾಡ್ಕೊಂತ ಪತ್ರ ಕೊಟ್ಟು ಕಳಿಸ್ಬೇಕಾದ್ರೆ ಎಂಥ ಕ್ರೂರಿ ಆಗಿರ್ಬೋದು. ಹೌದು. ಆಮೇಲೆ ಯು ವಾಸ್ ವೆರಿ ಹ್ಯಾಪಿ, ಅವಳು ಮಾಡ್ಕೊಂಡಿದ್ದಕ್ಕೂ ಅದಕ್ಕೆ ಬಂದು ಹೂನಾರ ಹಾಕಿ ಹೋಗಿದ್ದವನು ಆ ಥರ. ಸೊ ರಮೇಶ್ ಅವರು, ಈ ಒಂದು ಸನ್ನಿವೇಶದಿಂದಾಗಿ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತು, ಯಾಕೋ ರಮೇಶ್ ಅವರು ರಿಸರ್ಚ್ ಮಾಡ್ತಾ ವೀರಪ್ಪನ ಫ್ಯಾನ್ ಆಗಿಬಿಟ್ರಾ, ವೀರಪ್ಪನಿಗೆ ಅಭಿಮಾನಿ ಆಗ್ಬಿಟ್ರಾ, ಆ ಕಾರಣಕ್ಕಾಗಿ ವೀರಪ್ಪನ ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ಇಟ್ಕೊಂಡು ಕಥೆ ಮಾಡೋಣ ಅಂತ. ಅಲ್ಲ, ಇದು ನನ್ನ ಅಬ್ಸರ್ವೇಷನ್. ಇದು ಯು ಮೈಟ್ ಬಿ ಹ್ಯಾವಿಂಗ್ ಎನ್ ಎಕ್ಸ್ಪ್ಲನೇಷನ್ ಫಾರ್ ದ್ಯಾಟ್.
ಖಂಡಿತ ನಮ್ಮ ಕರ್ನಾಟಕ ಪೊಲೀಸವ್ರ ಬಗ್ಗೆ ಏನು ಯಾರ ಬಗ್ಗೆನೂ ತೆಗೆದಿಲ್ಲ ಸರ್. ನಾವು ನೋಡಿಲ್ಲ ಇನ್ನು ಪಿಕ್ಚರ್ ನೋಡಿದ ಮೇಲೆ 1.5 or 2 hours ಬರೀ ನಮ್ಮವ್ರ ಬಗ್ಗೆನೇ ಇದೆ ಸರ್. ಶಂಕರ್ ಬಿದರಿ ಸಾಹೇಬರು ಇಲ್ಲ, ಶಂಕರ್ ಬಿದ್ರಿ ಸಾಹೇಬ್ರನ್ನ ಭೇಟಿ ಮಾಡಿದೆ ಸರ್. ಒಂದು 5 ಸಲ ಭೇಟಿ ಮಾಡಿದ್ದೀನಿ. ಅವ್ರು ಹೇಳಿದ್ರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ ಮತ್ತು ಸುಪ್ರೀಂ ಕೋರ್ಟಲ್ಲಿದೆ, ಬೇಡ ಅಂದರು. ಹೇಗೆ ಕೈ ಹಾಕಲಿ ಸರ್, ಬೇಡ ಅಂದರು. ಮಿರ್ಜಿ ಸಾಹೇಬ್ರನ್ನ 4-5 ಸಲ ಅವ್ರ ಆಫೀಸ್ಗೆ ಹೋಗಿ ಭೇಟಿ ಮಾಡಿದೆ, ಮನೆಗೆ ಫೋನ್ ಮಾಡಿದ್ದೀನಿ, ಅವ್ರ ಮಗ ಅವ್ರ ಹತ್ರ ಮಾತಾಡಿದ್ದೀನಿ, ಅವರು ಅವಾಯ್ಡ್ ಮಾಡಿದ್ರು ಸರ್. ನಾನು ಆಮೇಲೆ ಹೇಳ್ತೀನಿ. ತಮ್ಮ ಹತ್ರನೂ ಬಂದೆ, ಒಂದು 2-3 ಸಲ ಬಂದೆ. ಸರ್ ತಮ್ಮದು ಇಂಟರ್ವ್ಯೂ ಬೇಕು ಸರ್ ನನಗೆ. ಎಷ್ಟು ಸಾರಿ ಮಿಸ್ ಆಯಿತು ಸರ್. ನಾವು ಮನೆಗೂ ಬಂದ್ವಿ, ಇಂಟರ್ವ್ಯೂ ಮಾಡೋಣ ಅಂದಾಗ ಮತ್ತೆ ನಾಳೆ ಮಾಡೋಣ ಅಂದ್ಕೊಂಡು ಹಂಗೆ ಮಿಸ್ ಆಗಿ ಹೋಗಿ ತಮ್ಮದು ಚೆನ್ನಾಗಿ ಬಂದಿದೆಯಾ ಪಿಕ್ಚರ್? ಚೆನ್ನಾಗಿ ಅಲ್ಲ, ಆಸ್ ಅ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾನು ಬಂದ ತಕ್ಷಣ ಅವ್ರಿಗೆ ಕಮೆಂಟ್ಸ್ ಕೊಟ್ಟೆ. ಆದರೆ 2 ಮಿಸ್ಟೇಕ್ ಆಗಿದ್ದು. ಇದು ದೊರೆಸ್ವಾಮಿ ಅಂಡ್ ಬಂದಿದೆಯಾ ಸರ್ ನನಗೆ ನಿಮಗೆ ಯಾರ್ಯಾರು ಕತೆ ಹೇಳಿದ್ದಾರೋ ಅವ್ರು ಬರೀ ಕತೆ ಹೇಳಬೇಕಾಗಿತ್ತು, ವೃತ್ತಿ ಧರ್ಮವನ್ನು ಅವರು ಪಾಲಿಸಬೇಕಾಗಿತ್ತು. ವೃತ್ತಿ ಮರ್ಮಗಳನ್ನು ಕೆಲವೊಂದು ಹೇಳ್ತಾರಲ್ಲ, ನನ್ನ ಪ್ರಕಾರ ತಪ್ಪದು. ಇವಾಗ ನೀವು ಹೇಳಿದ್ರಿ ಬೇಸು, ಇಂಡಿಯಾ, ಸ್ಟಾರು, ಲಯನ್ನು, ಟೈಗರು, ಇದೆಲ್ಲ ಹೇಳೋದಿದೆ ನೋಡಿ. ಈ ವೃತ್ತಿ ಮರ್ಮ ಅದು ವೃತ್ತಿ ಧರ್ಮದಲ್ಲಿ, ನಮ್ಮ ಪೊಲೀಸ್ ವೃತ್ತಿ ಧರ್ಮದಲ್ಲಂತೂ ಅದನ್ನು ಹೇಳಲೇಬಾರ್ದು. ನೀವು ಬರೀ ಕತೆ ಹೇಳಬೇಕು. ಕತೆನ ನೀವು ತಂದಿದ್ರೆ ಈ ಪ್ರಾಬ್ಲಮ್ಗಳೆಲ್ಲ ಬರ್ತಾನೆ ಇರಲಿಲ್ಲ, ಯಾರು ಏನು ಮಾಡಿದ್ದಾರೆ ಅಂತೇಳಿ. ನಾನು ಇದೆಲ್ಲ ನೋಡುವಾಗ ನನಗೊಂದು ಕಡೆ ಅನ್ನಿಸ್ತದೆ, ಇವರು ಒಂದು ಬುಕ್ ಬರೆದಿದ್ದಾರಲ್ಲ, ಅಲ್ಲ ನನಗೊಂದು ಅನ್ನಿಸ್ತದೆ, ಇಂಡಿಯಾ ಅನ್ನೋದು ರೆಗ್ಯುಲರ್ ವರ್ಡ್ ಅಲ್ಲಲ್ಲ ನೋಡಿ, ಹೌದೌದು. ನಿಮಗೆ ಅದು ನಾನು ಯಾಕೆ ಹೇಳ್ತೀನಿ ಅಂದರೆ, ತನಿಖೆಯ ವೈಖರಿಗಳನ್ನು ನಾವು ಹೇಳ್ಬೋದು, ತನಿಖೆಯ ಮರ್ಮಗಳಿದೆ ನೋಡಿ, ಅದನ್ನು ಒಬ್ಬ ವೃತ್ತಿಪರ ಪೊಲೀಸ್ ಅಧಿಕಾರಿ ಈಚೆ ಇಡಬಾರ್ದು. ಈಗ ಕಾನೂನಲ್ಲಿದೆ, ಬಾತ್ಮೀದಾರರ ಹೆಸರನ್ನು ನೀವು ಹೇಳ್ತಾ ಇದ್ದೀರಿ, ಇವ್ರು ಹಿಂಗಂದ್ರಂತೆ, ಇವ್ರನ್ನ ಭೇಟಿ ಮಾಡಿದ್ರು, ಇವ್ರು ಭೇಟಿ ಮಾಡಿದ್ರು ಅಂತ. ಬಾತ್ಮೀದಾರ ಯಾರು ಅಂತ ಯಾವುದೇ ನ್ಯಾಯಾಲಯ ನಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾಜಿಸ್ಟ್ರೇಟು ಕೇಳಂಗಿಲ್ಲ. ಯಾವ ಕೋರ್ಟು ಇಲ್ಲಿಂದ ಕೆಳಹಂತದ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯದವರೆಗೂ ನಿನ್ನ ಬಾತ್ಮೀದಾರ ಯಾರು ಅಂತ ಕೇಳೋ ಹಾಗೆ ಇಲ್ಲ. ಅದು ಮತ್ತು ಅದನ್ನು ಕೇಳೋದು ಹೇಳೋದು ಈ ಪೊಲೀಸರವರು ಹೇಳೋಕ್ಕೆಲ್ಲ ಶುರು ಮಾಡಿಬಿಟ್ರೆ ಪೊಲೀಸ್ ವ್ಯವಸ್ಥೆನೇ ಕೆಟ್ಟೋಗ್ಬಿಡ್ತದೆ. ಬಾತ್ಮೀದಾರನಿಗೆ ಅಷ್ಟು ರಕ್ಷಣೆ ಕೊಡಬೇಕು. ಇವತ್ತಿಗೂ ನಮಗೆ ನಾವು 100 ಕೇಸುಗಳನ್ನು ಪತ್ತೆ ಮಾಡಿರೋರು, 100 ಭೂಗತ ಲೋಕದ ಪಾತಕಿಗಳನ್ನು ತುಳಿದಿರೋರು, ಆ ಪಾತಕಿಗಳ ನಡುವೆ ಇರೋರೇ ನಮಗೆ ಮಾಹಿತಿ ಕೊಡೋದು. ನಾವು ಆ ಮಾಹಿತಿಯನ್ನು ನಾವು ಬರೆದು ಇಟ್ಕೊಂಡಿಲ್ಲ, ನಮ್ಮ ತಲೆಯಲ್ಲಿದೆ, ನಮ್ಮ ಜೊತೆನೇ ಅದು ಹೋಗ್ತದೆ. ಅದು ಇದು ಮತ್ತೆ ಮರ್ಮ ಸರ್. ಅಶೋಕ್ ಕುಮಾರ್ ರಮೇಶ್ ಅವರು ವಿಚಾರ ಹೇಳ್ತೀನಿ. ನಾನು ಬರ್ತೀನಿ ಸರ್, ಒಂದು ಸಣ್ಣ ಬ್ರೇಕ್ನ ಸಮಯ ಇದೆ. ರಮೇಶ್ ಅವರು ಒಂದು ಪಾತ್ರ ಕೂಡ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಬಂದಿದೆ ಆ ಪಾತ್ರ. ಗುರುನಾಥ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೀವೆಲ್ಲಿ ನೆನೆಸ್ಕೊಂಡಿದ್ದೀರಿ? ಕರ್ನಾಟಕದ ಇಡೀ ಗುರುನಾಥ್ ಅವ್ರನ್ನ ಹಿಡಿಯೋದ್ರಲ್ಲಿ ಶಕೀಲ್ ಅಹಮ್ಮದ್ ಪಾತ್ರ ಏನಿತ್ತು, ಡೆಡಿಕೇಶನ್ ಏನಿತ್ತು, ಅವರ ಕನ್ವಿಕ್ಷನ್ ಏನಿತ್ತು. ಬಹುಶಃ ವೀರಪ್ಪನ ಅಂತ್ಯ ಆಗೋವರೆಗೂ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ನಿರ್ಧಾರ ಮಾಡ್ಕೊಂಡು, ವೀರಪ್ಪನ ಅಂತ್ಯವಾಗೋವರೆಗೂ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ. ನಾನು ಬರ್ತೀನಿ. ಗುರುನಾಥ್ ಕರ್ನಾಟಕದ ಹೆಮ್ಮೆಯ ಪೊಲೀಸ್ ಪುತ್ರ. ವೀರಪ್ಪನ್ ಅಂತ್ಯಕ್ಕೆ ಮೊಟ್ಟ ಮೊದಲ ಹೆಜ್ಜೆ ಶುರುವಾಗಿದ್ದೇ ಗುರುನಾಥ್ ಅಂತ್ಯದಿಂದ. ಗುರುನಾಥ್ ಯಾವಾಗ ಸತ್ತ, ಅಲ್ಲಿಂದ ವೀರಪ್ಪನ್ ಅವನತಿ ಶುರುವಾಯಿತು. ಆದರೆ ಆ ಸಂದರ್ಭದಲ್ಲಿ ಆ ಒಂದು ಗುರುನಾಥ್ ಅಂತ್ಯಕ್ಕೆ ಶಕೀಲ್ ಅಹಮ್ಮದ್ ಕೊಟ್ಟಂತಹ ಕೊಡುಗೆಯ ಬಗ್ಗೆ ಕೂಡ ಅಟ್ಟಹಾಸ ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ಮೆನ್ಷನ್ ಆಗದೆ ಹೋಗ್ಬಿಡುತ್ತಾ ಅನ್ನುವಂಥ ಸಂಶಯ ಕೂಡ ಬರ್ತಾ ಇದೆ. ಅದನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.